So good morning. So 9:15 ಆಯ್ತು. So we can start. So ಆಮೇಲೆ ಬರೋರು ಬೇಕಾದ್ರೆ ಜಾಯಿನ್ ಆಗ್ಲಿ ಆಯ್ತಾ. So in previous class we were discussing about the dual nature of radiation and matter. So ಅದನ್ನ ನಾವು ಓದ್ತಾ ಇದ್ವಿ. ಅದ್ರ ಒಳಗೆ so we are studying about the variation of photocurrent. So photocurrent ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ನಾವು ಓದ್ತಾ ಇದ್ವಿ ಹೌದಲ್ವಾ. ಸೊ ದಿ ಫೋಟೋ ಕರೆಂಟ್ ಅಂತ ಹೇಳಿದ್ರೆ ಸೊ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತ ಹೇಳಿದ್ರೆ the electron is emitted from the metal surface when the light is incident on it. So light ಒಂದು ಸರ್ಫೇಸ್ ಮೇಲೆ ಮೆಟಲ್ ಮೇಲೆ ಬಿದ್ದಾಗ ಸರ್ಟನ್ ಫ್ರೀಕ್ವೆನ್ಸಿ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡುತ್ತೆ ಇಲೆಕ್ಟ್ರಾನ್ ಅನ್ನೋದು ಎಮಿಟ್ ಆಗುತ್ತೆ. ದಟ್ ಫಿನಾಮಿನನ್ ಏನ್ ಕರಿತೀವಿ ದಟ್ ಫಿನಾಮಿನನ್ ಇಸ್ ಕಾಲ್ಡ್ ಆಸ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತ ಕರಿತೀವಿ. ದಿ ಎಮಿಟೆಡ್ ಇಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಆಸ್ ಫೋಟೋ ಕರೆಂಟ್. ಓಕೆ, ಸೊ ಎಮಿಟ್ ಆಗ್ತಿರೋ ಇಲೆಕ್ಟ್ರಾನ್ಸ್ ಗಳು ಡ್ಯೂ ಟು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅದನ್ನೇನ್ ಕರಿತೀವಿ ಫೋಟೋ electrons ಅಂತ ಕರಿತೀವಿ. The current due to this photo electrons is called as photocurrent. Okay, so what is meant by photocurrent? The current produced due to this photo electrons are called as photocurrents ಅಂತ ಕರಿತೀವಿ. ಈ photocurrent ಏನಾಗುತ್ತೆ it depends on certain factors. That is, first is nothing but effect of intensity, effect of potential and the effect of frequency of incident radiation. So the photocurrent ಅನ್ನೋದು ಈ ಮೂರು ಫ್ಯಾಕ್ಟರ್ಸ್ ಮೇಲೆ ಮೇನ್ ಆಗಿ ಅದು ಡಿಪೆಂಡ್ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಅದರೊಳಗೆ ಇನ್ ಎಸ್ಟರ್ಡೇ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್ ಇಫೆಕ್ಟ್ ಆಫ್ ಇಂಟೆನ್ಸಿಟಿ. ಸೊ ಬ್ರೀಫ್ ಆಗಿ ನೋಡೋಣ ಏನು ಇಫೆಕ್ಟ್ ಆಫ್ ಇಂಟೆನ್ಸಿಟಿ ಅಂತ ಹೇಳಿದ್ವಿ. ಸೊ ಇದಕ್ಕೆ ನಾವೇನ್ ಮಾಡಿದ್ವಿ ವಿ ಹ್ಯಾವ್ ಅಡ್ಜಸ್ಟೆಡ್ ಸರ್ಟನ್ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡಿದ್ವಿ. ಏನು ಫಸ್ಟ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ ದಿ ಕಲೆಕ್ಟರ್ ಇಸ್ ಮೇಂಟೈನ್ ಎಟ್ ಎ ಪಾಸಿಟಿವ್ ಪೊಟೆನ್ಶಿಯಲ್ ವಿತ್ ರೆಸ್ಪೆಕ್ಟ್ ಟು ಎಮಿಟರ್. ಸೊ ಕಲೆಕ್ಟರ್ ಅಂತ ಹೇಳಿದ್ರೆ ಇಟ್ ಮಸ್ಟ್ ಕಲೆಕ್ಟ್ ಸಮಥಿಂಗ್. ಸೊ ಏನನ್ನ ಅದು ಕಲೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಸ್ ಎಮಿಟೆಡ್ ಫ್ರಮ್ ದಿ ಎಮಿಟರ್ ಅನ್ನ ಏನ್ ಮಾಡುತ್ತೆ ಅದು ಕಲೆಕ್ಟ್ ಮಾಡುತ್ತೆ. ಸೊ ಅದನ್ನ ಏನ್ ಮಾಡ್ತೀವಿ ನಾವು ಪಾಸಿಟಿವ್ ಅಂತ ಅದನ್ನ ಮಾಡಿರ್ತೀವಿ. ಯಾಕೆ ಪಾಸಿಟಿವ್ ಮಾಡಿರ್ತೀವಿ ಅಂತ ಹೇಳಿದ್ರೆ ದಿ ಇಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಆ ನೆಗೆಟಿವ್ ಪಾರ್ಟಿಕಲ್ಸ್ ಗಳು ಬೇಗ ಕಲೆಕ್ಟರ್ ಅಲ್ಲಿ ಅಟ್ರಾಕ್ಟ್ ಆಗ್ಲಿ ಅನ್ನೋದಕ್ಕೆ ನಾವು ಕಲೆಕ್ಟರ್ ಗೆ ಪಾಸಿಟಿವ್ ಪೊಟೆನ್ಶಿಯಲ್ ನ ಕೊಟ್ಟಿರ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಮಿಟರ್. ಓಕೆ, ಮತ್ತೆ ಇಲ್ಲಿ ಏನ್ ಮಾಡ್ತೀವಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇಸ್ ವಿ ಆರ್ ಕೀಪಿಂಗ್ ದಿ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅಂಡ್ ದಿ ಎಕ್ಸಲರೇಟಿಂಗ್ ಪೊಟೆನ್ಶಿಯಲ್ ಕಾನ್ಸ್ಟೆಂಟ್. ಅಲ್ಲಿ ಮೂರು ಫ್ಯಾಕ್ಟರ್ ನಾವು ಹೇಳ್ತಿದ್ವಿ ಇಫೆಕ್ಟ್ ಆಫ್ ದಿಸ್ ಇಂಟೆನ್ಸಿಟಿ, ಇಫೆಕ್ಟ್ ಆಫ್ ದಿ ಫ್ರೀಕ್ವೆನ್ಸಿ ಅಂಡ್ ಇಫೆಕ್ಟ್ ಆಫ್ ಪೊಟೆನ್ಶಿಯಲ್ ಅಂತ ಹೇಳ್ತಿದ್ವಿ. ಇಫೆಕ್ಟ್ ಆಫ್ ಇಂಟೆನ್ಸಿಟಿ ಓದ್ಬೇಕಾದ್ರೆ ಏನ್ ಮಾಡ್ಬೇಕು ಫ್ರೀಕ್ವೆನ್ಸಿ ಮತ್ತೆ ನಾನು ಪೊಟೆನ್ಶಿಯಲ್ ನ ಕಾನ್ಸ್ಟೆಂಟ್ ಇಡಬೇಕು. ಸೊ ದಟ್ ವಿಲ್ ಬಿ ದಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಈಗ ಅಡ್ಜಸ್ಟ್ಮೆಂಟ್ ಇಟ್ಟು ನಾನು ಏನು ಅಬ್ಸರ್ವ್ ಮಾಡ್ತೀನಿ ಅಂತ ಹೇಳಿದ್ರೆ ದಿ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ನೀವು ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಏನಾಗುತ್ತೆ ದಿ ಫೋಟೋ ಕರೆಂಟ್ ಇಟ್ ವಿಲ್ ಇನ್ಕ್ರೀಸಸ್. ಸೊ ಓಕೆ, so 1 minute. Okay, the photocurrent ಏನಾಗುತ್ತೆ it will goes on increases. So ಇಲ್ಲಿ photocurrent increase ಆಗ್ತಿದೆ. ಸೊ ಅದನ್ನ ನೀವೇನ್ ಮಾಡ್ತೀರಾ ಬೈ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಲ್ಲಿ ಅದನ್ನ ನೀವು ತೋರಿಸಿದೀರಾ. ಸೊ ಅಂಡ್ ಕನ್ಕ್ಲೂಷನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದಿ photocurrent it is directly proportional to this number of electrons emitted from the metal surface. That is number of photo electron emitted per second ಗೆ directly proportional ಆಗಿರುತ್ತೆ. And this number of photo electrons are emitted per second, it is proportional to intensity of radiation. So this is the effect of intensity of photo electrons on this photocurrent. So photocurrent ಮೇಲೆ ಇದ್ರದ್ದು ನಮಗೆ ಇಫೆಕ್ಟ್ ಇರ್ತದೆ. ಓಕೆ, ಅದನ್ನ ನೀವು ನೋಡ್ಕೋಬೇಕು. ಸೊ ದೇ ವಿಲ್ ಆಸ್ಕ್ 5 ಮಾರ್ಕ್ಸ್ ಗೂ ಕೇಳಿದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಗೆ ಸೆಪರೇಟ್ ಆಗಿ ಅದನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ಯಾವ್ದಿದೆ ಅಂತ ನೋಡೋಣ. ಸೊ ಅಗೇನ್ ದಿ ನೆಕ್ಸ್ಟ್ ಈಸ್ ನಥಿಂಗ್ ಬಟ್ ದಿ ಇಫೆಕ್ಟ್ ಆಫ್ potential, how the electric potential or the accelerating potential affects photocurrent. So photocurrent ಅನ್ನ ಹೇಗೆ ಅದು ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು. ಸೊ ಓಕೆನಾ. ಸೊ ಅಗೇನ್ ದಿ ಎಕ್ಸ್ಪೆರಿಮೆಂಟಲ್, ಸೊ ದಿ ಇಫೆಕ್ಟ್ ಆಫ್ potential, here the experimental arrangement. So experimental arrangement ಸೇಮ್ ಇರುತ್ತೆ ಎಲ್ಲದಕ್ಕೂ. experimental arrangement consists of this will be the emitter. ಸರಿನಾ, ಇದು ನನಗೆ ಎಮಿಟರ್ ಆಗಿದೆ, this will be the collector ಆಗಿದೆ. ಇದು ನಂದು ಕಾರ್ಡ್ಸ್ ವಿಂಡೋ. ಈ ಕಾರ್ಡ್ಸ್ ವಿಂಡೋನ ಯಾಕೆ ಯೂಸ್ ಮಾಡ್ತೀವಿ ಸೊ ಇಟ್ ವಿಲ್ ಅಲೋ ಲೈಟ್. ಸೊ ಲೈಟ್ ಅನ್ನ ಅಲೋ ಮಾಡೋದಕ್ಕೆ ಅದನ್ನ ನಾವು ಯೂಸ್ ಮಾಡ್ತೀವಿ. ಯಾರೋ ಸ್ಪೀಕರ್ ಆನ್ ಇದೆ ಅದನ್ನ ಆಫ್ ಮಾಡಿ. ಸೊ ಮ್ಯೂಟ್ ಮಾಡಿ ಸ್ಪೀಕರ್ ಜಾಯಿನ್ ಆದವರು. So light ಏನಾಗುತ್ತೆ when it is incident on the surface. So this will let us consider this as a source of light. ಇದು ನನಗೆ source of light ಇದೆ. ಇದರಿಂದ ಏನಾಗುತ್ತೆ ನನಗೆ radiation it will fall on this emitter. So emitter ಮೇಲೆ ಏನಾಗುತ್ತೆ ಅದು ಬೀಳುತ್ತೆ.
ಎಮಿಟರ್ ಅಲ್ಲಿ ಏನಿರುತ್ತೆ ಅಂತ ಹೇಳಿ ಇಟ್ ಕನ್ಸಿಸ್ಟ್ ಆಫ್ ದಿಸ್ ಇಲೆಕ್ಟ್ರಾನ್ಸ್. ಈ ಇಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ದೇ ವಿಲ್ ಗೇನ್ ದಿಸ್ ಎನರ್ಜಿನ ತಗೊಂಡು ಇಲೆಕ್ಟ್ರಾನ್ ಏನಾಗುತ್ತೆ, ದೇ ವಿಲ್ ಮೂವ್ ಅಲಾಂಗ್ ದಿಸ್ ಡೈರೆಕ್ಷನ್. ಇಲ್ಲಿ ಮೂವ್ಮೆಂಟ್ ಆಗಿ ಇಟ್ ವಿಲ್ ಕಲೆಕ್ಟ್ ಇನ್ ದಿಸ್ ಕಲೆಕ್ಟರ್. ಈ ಕಲೆಕ್ಟರ್ ಗೆ ನಾವ್ ಏನ್ ಮಾಡ್ತೇವೆ, ಹಿಯರ್ ಆಲ್ಸೋ ವಿ ಆರ್ ಗಿವಿಂಗ್ ದಿ ಪಾಸಿಟಿವ್ ಪೊಟೆನ್ಶಿಯಲ್ ಟು ದಿ ಕಲೆಕ್ಟರ್. ಇದಕ್ಕೆ ನಾವು ಪಾಸಿಟಿವ್ ಪೊಟೆನ್ಶಿಯಲ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಕಡೆ ಆಟೋಮೆಟಿಕಲಿ ಏನಾಗ್ಬೇಕು, ಇಟ್ ಮಸ್ಟ್ ಬಿ ನೆಗೆಟಿವ್ ಪೊಟೆನ್ಶಿಯಲ್ ಆಗ್ಬೇಕು. ಈ ನೆಗೆಟಿವ್ಲಿ ಚಾರ್ಜ್ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ದೀಸ್ ಆರ್ ಕಾಲ್ಡ್ ಆಸ್ ದಿ ಇಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ಸ್ ಗಳು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್ ಪಾಸಿಟಿವ್. ಸೊ ದಿಸ್ ಇಸ್ ಕಾಲ್ಡ್ ಆಸ್, ನಾವು ಕಲೆಕ್ಟರ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಇಲ್ಲಿ ನಾವೇನ್ ಮಾಡ್ಬೇಕು, ಅಗೇನ್ ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಮೇಕ್ ಸರ್ಟನ್ ಅಡ್ಜಸ್ಟ್ಮೆಂಟ್. ಹೇಗೆ ನಾವು ಇಂಟೆನ್ಸಿಟಿಯನ್ನ ಸ್ಟಡಿ ಮಾಡ್ಬೇಕಾದ್ರೆ ಅಲ್ಲಿ ನಾವ್ ಏನನ್ನ ಕಾನ್ಸ್ಟೆಂಟ್ ಇಟ್ಟಿದ್ವಿ, ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅಂಡ್ ದಿ ಪೊಟೆನ್ಶಿಯಲ್ ನ ಕಾನ್ಸ್ಟೆಂಟ್ ಇಟ್ಟಿದ್ವಿ. ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಈಸ್ ನಥಿಂಗ್ ಬಟ್ ಕಲೆಕ್ಟರ್ ನ ಪಾಸಿಟಿವ್ ಇಡಬೇಕು ವಿತ್ ರೆಸ್ಪೆಕ್ಟ್ ಟು ಎಮಿಟರ್. ಸೆಕೆಂಡ್ ಈಸ್ ಕೀಪ್ ದಿ ಫ್ರೀಕ್ವೆನ್ಸಿ ಅಂಡ್ ದಿ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಕಾನ್ಸ್ಟೆಂಟ್. ಇಲ್ಲಿ ನಾವು ಪೊಟೆನ್ಶಿಯಲ್ ಸ್ಟಡಿ ಮಾಡ್ತಿರೋದ್ರಿಂದ ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಇಡಬೇಕು ಅಂಡ್ ದಿಸ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಏನ್ ಮಾಡಬೇಕು, ಕಾನ್ಸ್ಟೆಂಟ್ ಇಡಬೇಕು. ದಿಸ್ ವಿಲ್ ಬಿ ಅವರ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಏನ್ ನನಗೆ ಅಬ್ಸರ್ವೇಷನ್ ಬರುತ್ತೆ, ದಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಸೊ ಸಿ ಹಿಯರ್ ದಿ ಅಬ್ಸರ್ವೇಷನ್. ಸೊ ದಿ ಫಸ್ಟ್ ಅಬ್ಸರ್ವೇಷನ್, ಇಟ್ ಸೇಸ್ ದಟ್ the photocurrent increases with increase in positive potential. So ಹೀಗಿತ್ತ, ಸೊ ನೀವೇನ್ ಮಾಡಿದ್ರಿ, here you are taken this as ಒಂದು ನೀವು ಕ್ಯಾಥೋಡ್ ರೇ ಟ್ಯೂಬ್ ಅನ್ನ ತಗೊಂಡಿದ್ದೀರಾ. ಕ್ವಾರ್ಟ್ಸ್ ಟ್ಯೂಬ್ ಇದೆ, ಇದು ನನಗೆ ವಿಂಡೋ ಆಗಿದೆ. ಇಲ್ಲಿ ನಾನು ಏನ್ ಮಾಡಿದ್ದೀನಿ, ದಿಸ್ ವಿಲ್ ಬಿ ದಿ ಎಮಿಟರ್, ಹಿಯರ್ ಇಟ್ ವಿಲ್ ಬಿ ಕಲೆಕ್ಟರ್. ಈ ಎಮಿಟರ್ ಗೆ ಏನ್ ಮಾಡಿದ್ದೀನಿ, ನೆಗೆಟಿವ್ ಪೊಟೆನ್ಶಿಯಲ್ ನ ಕೊಟ್ಟಿದ್ದೀನಿ ಅಂಡ್ ದಿಸ್ ಕಲೆಕ್ಟರ್ ಗೆ ಐ ಹಾವ್ ಗಿವನ್ ದಿ ಪಾಸಿಟಿವ್ ಪೊಟೆನ್ಶಿಯಲ್. ಸರಿನಾ? ಇಲೆಕ್ಟ್ರಾನ್ ಏನಾಗ್ತಿದೆ, ಅದು ಈ ಕಡೆ ಬಂದು ದೇ ಆರ್ ಅಬ್ಸಾರ್ಬಿಂಗ್. ಸೊ ಕಲೆಕ್ಟರ್ ಅಲ್ಲಿ ಏನಾಗುತ್ತೆ, ಕಲೆಕ್ಟ್ ಆಗ್ತಿದೆ. ಇಲ್ಲಿ ನೀವು ಪಾಸಿಟಿವ್ ಪೊಟೆನ್ಶಿಯಲ್ ಕೊಡ್ತಿರ್ತೀರಲ್ವಾ, ಈ ಪಾಸಿಟಿವ್ ಪೊಟೆನ್ಶಿಯಲ್ ನ ನೀವೇನ್ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಅದನ್ನ ನಾವು ಎಕ್ಸಲರೇಟಿಂಗ್ ಪೊಟೆನ್ಶಿಯಲ್ ಅಂತ ಕರಿತೇವೆ. ಸೊ ಈ ಪಾಸಿಟಿವ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಏನಾಗ್ತದೆ, ಈ ಗ್ರಾಫ್ ನೋಡಿ, ಕಲೆಕ್ಟರ್ ಪ್ಲೇಟ್ ಪೊಟೆನ್ಶಿಯಲ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಪಾಸಿಟಿವ್ ಪೊಟೆನ್ಶಿಯಲ್ ಅಂತ. 0 ಇತ್ತು, ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದೀರಾ. ಇದು ಒಂದು ಗ್ರಾಫ್ ನೋಡಿ, ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗ್ತಿದೆ, ದಿಸ್ ಫೋಟೋ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಸರಿನಾ? 0 ಇಂದ ಏನಾಯ್ತು, ಇನ್ಕ್ರೀಸ್ ಆಗ್ತಾ ಹೋಯ್ತು. ಸರ್ಟನ್ ಟೈಮ್ ಆದ್ಮೇಲೆ ಏನಾಯ್ತು, ಅದು ನನಗೆ ಕಾನ್ಸ್ಟೆಂಟ್ ಆಗ್ತಾ ಇದೆ. ಸೊ ಫಸ್ಟ್ ಅಬ್ಸರ್ವೇಷನ್ ಏನ್ ಹೇಳುತ್ತೆ, ದಿ ಫೋಟೋ ಕರೆಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ದಿಸ್ ಪಾಸಿಟಿವ್ ಪೊಟೆನ್ಶಿಯಲ್. ಪಾಸಿಟಿವ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ದಿಸ್ ಫೋಟೋ ಕರೆಂಟ್ ಏನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸಸ್. ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಏನಾಗುತ್ತೆ, ಇಲೆಕ್ಟ್ರಾನ್ಸ್ ಗಳು ದೇ ಆರ್ ಕಲೆಕ್ಟ್ ಆಗ್ತಾ ಇದೆ. ಆಮೇಲೆ ಏನಾಗ್ತಿದೆ, ಇಲ್ಲಿ ಏನಾಯ್ತು, ದಿಸ್ ಶೋಸ್ ದಟ್ ಇಟ್ ಈಸ್ ಕಾನ್ಸ್ಟೆಂಟ್ ಕರೆಂಟ್. ಸೊ ದಿಸ್ ವಿಲ್ ಬಿ ದಿ ಕಾನ್ಸ್ಟೆಂಟ್ ಕರೆಂಟ್. ಸೊ ದಿಸ್ ಕಾನ್ಸ್ಟೆಂಟ್ ಕರೆಂಟ್ ಅನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ, ಇಟ್ ಇಸ್ ಕಾಲ್ಡ್ ಆಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ವೆನ್ ಆಲ್ ದಿ ಇಲೆಕ್ಟ್ರಾನ್ಸ್ reach the plate A, current becomes maximum and this is known as saturation current ಅಂತ ಕರೀತಾರೆ. ಓಕೆ, ಸ್ಯಾಚುರೇಷನ್ ಕರೆಂಟ್ ಅಂದ್ರೆ, ಸೊ ಎಕ್ಸಾಂಪಲ್ ಕೊಡೋದಕ್ಕೆ, ಸೊ ಜಸ್ಟ್ ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ ಒನ್ ಮೆಟಲ್. ಓಕೆ, ಇದೊಂದು ಮೆಟಲ್ ಅಂತ ತಗೊಳ್ಳಿ. ಈ ಮೆಟಲ್ಸ್ ಒಳಗೆ ಸರ್ಟನ್ ಇಲೆಕ್ಟ್ರಾನ್ಸ್, ಓಕೆ, ದೀಸ್ ಆರ್ ಸರ್ಟನ್ ಇಲೆಕ್ಟ್ರಾನ್ಸ್. ಇದು ಏನ್ ಮಾಡ್ತೀನಿ, ಇದೆಲ್ಲಿರುತ್ತೆ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಎಮಿಟರ್ ಆಗಿರುತ್ತೆ. ಸೊ ದಿಸ್ ವಿಲ್ ಬಿ ದಿ ಎಮಿಟರ್. ಇನ್ನೊಂದು ನಾ ಏನ್ ಮಾಡ್ತೀನಿ, ಕಲೆಕ್ಟರ್ ತಗೊಳ್ತೀನಿ. ದಿಸ್ ಇಸ್ ಎಂಟಿ. ಓಕೆ, ಅರ್ಥ ಆಗ್ತಿದ್ರೆ, ಸೊ ದಿಸ್ ವಿಲ್ ಬಿ ದಿಸ್ ಯುವರ್ ಎಮಿಟರ್. ಎಮಿಟರ್ ಅಂತ ಹೇಳಿದ್ರೆ ಇದ್ರೊಳಗೆ ಏನಾಗಿದೆ, ಫ್ರೀ ಎಲೆಕ್ಟ್ರಾನ್ಸ್ ಗಳಿದೆ. ಇದೇನ್ ಮಾಡ್ತಿದ್ದೀನಿ, ಕಲೆಕ್ಟರ್. ಇದನ್ನ ನಾನು ಪಾಸಿಟಿವ್ ಪೊಟೆನ್ಶಿಯಲ್ ಇರ್ತೀನಿ, ಇದನ್ನ ನಾನು ನೆಗೆಟಿವ್ ಪೊಟೆನ್ಶಿಯಲ್ ನ ಇಟ್ಟಿರ್ತೀನಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದರ ಮೇಲೆ ನಾನು ರೇಡಿಯೇಷನ್ ಹಾಕ್ತೀನಿ. ಸೊ ರೇಡಿಯೇಷನ್ ಹಾಕಿದಾಗ ಏನಾಗುತ್ತೆ, ಇಲ್ಲಿರೋ ಒಂದು ಇಲೆಕ್ಟ್ರಾನ್ ಏನಾಗುತ್ತೆ, ದೇ ವಿಲ್ ಅಬ್ಸಾರ್ಬ್ ದಿಸ್ ಎನರ್ಜಿ ಅಂಡ್ ದೇ ವಿಲ್ ಮೂವ್ ಟು ದಿಸ್ ಕಲೆಕ್ಟರ್. ಸೊ ಈ ಕಲೆಕ್ಟರ್ ಒಳಗೆ ಏನಾಗುತ್ತೆ, ಕಲೆಕ್ಟ್ ಆಗ್ತಾ ಹೋಗುತ್ತೆ. ಅಗೇನ್ ಇಫ್ ಯು ವಾಂಟ್ ಟು ಟೇಕ್, ಸೊ ಏನ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಎನರ್ಜಿನ ಕೊಟ್ಟು, ಸೊ ಯು ಕ್ಯಾನ್ ಟೇಕ್ ದಿಸ್. ಸೊ ಈಗ ಮಾಡಿ ಎನರ್ಜಿನ ನೀವು ಕಳಿಸ್ತಾ ಹೋಗ್ಬೋದು. ಸೊ ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ದೇ ವಿಲ್ ಗೇನ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಅಂಡ್ ದೇ ವಿಲ್ ಕಮ್. ಈಗ ಎಷ್ಟು, ಇನ್ನು ನಾನು ಏನಾಗಿದೆ, ಇಲ್ಲಿಗೆ 3 ಇಲೆಕ್ಟ್ರಾನ್ ಹಾಕಿದ್ದೀನಿ, ಇನ್ನು 2 ಇಲೆಕ್ಟ್ರಾನ್ ನನಗೆ ಹೊಡಿತು. ಸೊ ಏನ್ ಮಾಡ್ತೀನಿ, ಇನ್ನೊಂದು ಇಲೆಕ್ಟ್ರಾನ್ ಎನರ್ಜಿ ಹಾಕಿ ಇದ್ರೊಳಗೆ ಹಾಕ್ತೀನಿ ಅಂಡ್ ಹಿಯರ್ ಆಲ್ಸೋ ಒನ್ ಮೋರ್ ಇಲೆಕ್ಟ್ರಾನ್ ಇಸ್ ದೇರ್. ಸೊ ಐ ವಿಲ್ ಟೇಕ್ ಅಂಡ್ ಐ ವಿಲ್ ಪ್ಲೇಸ್ ದಿಸ್ ಹಿಯರ್. ಈಗ ಏನಾಯ್ತು, ಇಲ್ಲಿ ನನಗೆ ಇಲೆಕ್ಟ್ರಾನ್ಸ್ ಗಳು ನನಗೆ ಖಾಲಿ ಆಯ್ತು. ಸೊ ಇಲೆಕ್ಟ್ರಾನ್ ಖಾಲಿ ಆಯ್ತು ಅಂತ ಹೇಳಿ ನೀವು ಎಷ್ಟೇ ಪೊಟೆನ್ಶಿಯಲ್ ಜಾಸ್ತಿ ಮಾಡಿದ್ರು, ಇಲ್ಲಿಂದ ಏನಾಗಲ್ಲ, ಈ ಕಡೆ ನನಗೆ ಕರೆಂಟ್ ನನಗೆ ಪಾಸ್ ಆಗೋದಿಲ್ಲ. ಅದೇನ್ ಮಾಡುತ್ತೆ, ಸರ್ಟನ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ರೀಚ್ ಆಗುತ್ತೆ. ದಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಕಾಲ್ಡ್ ಅಂದ್ರೆ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ನಾವು ಅದನ್ನ ಕರಿತೇವೆ.
ಅರ್ಥ ಆಯ್ತಾ? ಸೊ ಹೇಗೆಂತ ಸೊ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ಮೆಟಲ್. ಸೊ ಮೆಟಲ್ ಒಳಗೆ ಏನಾಗಿದೆ, ದೇರ್ ಆರ್ ಫ್ರೀ ಇಲೆಕ್ಟ್ರಾನ್ಸ್. ಸೊ ಇದ್ರೊಳಗೆ ಸರ್ಟನ್ ಫ್ರೀ ಎಲೆಕ್ಟ್ರಾನ್ ಇದೆ. ಫ್ರೀ ಎಲೆಕ್ಟ್ರಾನ್ ಅದು ಹೊರಗಡೆ ಹೋಗೋದಿಲ್ಲ. ಯಾವಾಗ ಹೊರಗೆ ಹೋಗುತ್ತೆ ಅಂತ ಹೇಳಿದ್ರೆ ಸರ್ಟನ್ ಎನರ್ಜಿ ಆಗ್ತದೆ. ಸೊ ನಾ ಏನ್ ಮಾಡ್ತೀನಿ, ಸರ್ಟನ್ ಎನರ್ಜಿ ಹಾಕ್ತೀನಿ, ಒಂದು ಇಲೆಕ್ಟ್ರಾನ್ ತಗೊಳ್ತೀನಿ, ಇದ್ರೊಳಗೆ ಹಾಕ್ತೀನಿ. ಕಲೆಕ್ಟರ್ ಏನ್ ಮಾಡುತ್ತೆ, ಅದು ಕಲೆಕ್ಟ್ ಮಾಡುತ್ತೆ. ಇನ್ನು ನನಗೆ ಏನಾಗಿದೆ, ದೇರ್ ಆರ್ ಸೋ ಮೆನಿ ಇಲೆಕ್ಟ್ರಾನ್ಸ್ ಇದೆ. ಅಗೇನ್ ಐ ವಿಲ್ ಪುಟ್ ಎನರ್ಜಿ ಅಂಡ್ ಐ ವಿಲ್ ಟೇಕ್ ಆಲ್ ದಿ ಇಲೆಕ್ಟ್ರಾನ್ಸ್ ಹಿಯರ್. ನೀವು ಪೊಟೆನ್ಶಿಯಲ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ಎಲ್ಲಾ ಇಲೆಕ್ಟ್ರಾನ್ಸ್ ಏನಾಗುತ್ತೆ ಅದು ಈ ಕಡೆ ಕಲೆಕ್ಟರ್ ಗೆ ಬಂದು ಕಲೆಕ್ಟ್ ಆಗುತ್ತೆ. ಮತ್ತೆ ನೀವು ಪೊಟೆನ್ಶಿಯಲ್ ನ ಕೊಡ್ತಾ ಹೋದ್ರೆ ಇಲೆಕ್ಟ್ರಾನ್ಸ್ ಗಳು ಇಲ್ಲಿಗೆ ಮೂವ್ಮೆಂಟ್ ಆಗೋದಿಲ್ಲ. ಯಾಕೆ ಮೂವ್ಮೆಂಟ್ ಆಗೋದಿಲ್ಲ ಅಂದ್ರೆ ಇಲ್ಲಿ ಇಲೆಕ್ಟ್ರಾನ್ ಏನಾಯ್ತು, ಖಾಲಿ ಆಯ್ತು. ಸೊ ಇಲೆಕ್ಟ್ರಾನ್ ಖಾಲಿ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು, ಮ್ಯಾಕ್ಸಿಮಮ್ ಕರೆಂಟ್ ಅನ್ನೋದು ಪ್ರೊಡ್ಯೂಸ್ ಆಯ್ತು. ದಿಸ್ ಮ್ಯಾಕ್ಸಿಮಮ್ ಕರೆಂಟ್ ಇಸ್ ಕಾಲ್ಡ್ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಈಸ್ ಮೀನ್ ಬೈ ದಿಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳಿದ್ರೆ, ಇಟ್ ಈಸ್ ವೆನ್ ಆಲ್ ದಿ ಫೋಟೋ ಇಲೆಕ್ಟ್ರಾನ್ಸ್ ರೀಚ್ ದಿ ಪ್ಲೇಟ್ ಎ. ಈ ಪ್ಲೇಟ್ ಎ ಯಾವುದು ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ದಿ ಕಲೆಕ್ಟರ್ ಪ್ಲೇಟ್. ಇದು ನನಗೆ ಕಲೆಕ್ಟರ್ ಪ್ಲೇಟ್ ಆಗಿದೆ. ಸೊ ಎಲ್ಲಾ ಇಲೆಕ್ಟ್ರಾನ್ಸ್ ಗಳು ಕಲೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಕರೆಂಟ್ ಏನಾಗುತ್ತೆ, ಇಟ್ ವಿಲ್ ಬಿ ದಿ ಮ್ಯಾಕ್ಸಿಮಮ್ ಕರೆಂಟ್ ನಮಗೆ ಪ್ರೊಡ್ಯೂಸ್ ಆಯ್ತು. ದಿಸ್ ಮ್ಯಾಕ್ಸಿಮಮ್ ಕರೆಂಟ್ ಪ್ರೊಡ್ಯೂಸ್ ಆಗಿರೋ ರೀಜನ್ ಏನ್ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಆಸ್, ಅದನ್ನ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ನಾವು ಕರಿತೀವಿ. ಸೊ ದಿಸ್ ವಿಲ್ ಬಿ ದಿ ಫಸ್ಟ್ ಅಬ್ಸರ್ವೇಷನ್. ಓಕೆ, ಏನು ಅಬ್ಸರ್ವ್ ಮಾಡಿದ್ರು ಅಂದ್ರೆ ಇಫೆಕ್ಟ್ ಆಫ್ ದಿ ಪೊಟೆನ್ಶಿಯಲ್ ಆನ್ ದಿ ಫೋಟೋ ಕರೆಂಟ್. ಸೊ ಇದು ನನಗೆ ಆಯ್ತು. ಸೊ ಸೆಕೆಂಡ್ ಏನಿದೆ ಅಂತ ನೋಡಿ. ಸೊ ಸೆಕೆಂಡ್ ಅಬ್ಸರ್ವೇಷನ್, ಈಗ ಸೆಕೆಂಡ್ ಅಬ್ಸರ್ವೇಷನ್ ಏನ್ ಹೇಳ್ತಿದ್ದಾರೆ ನೋಡಿ, when the potential is decreased, the current decreases but does not become zero at zero potential. ಈಗ ಏನಾಯ್ತು, ನೀವು ಸ್ಯಾಚುರೇಷನ್ ನೀವು ರೀಚ್ ಆಯ್ತು, ಈ ಪಾಯಿಂಟ್ ಅಲ್ಲಿ ಇದ್ದೀರಾ. ಈಗ ನೀವೇನ್ ಮಾಡ್ತೀರಾ, ಈ ಫೋಟೋ ಕರೆಂಟ್ ಅನ್ನ ಡಿಕ್ರೀಸ್ ಮಾಡ್ತಾ ಹೋಗ್ತೀರಾ. ಪೊಟೆನ್ಶಿಯಲ್ ಏನಾಯ್ತು ಅದನ್ನ ಡಿಕ್ರೀಸ್ ಮಾಡ್ಬೇಕು, ಈ ಡೈರೆಕ್ಷನ್ ಅಲ್ಲಿ ಡಿಕ್ರೀಸ್ ಮಾಡ್ಬೇಕು. ಸೊ ಡಿಕ್ರೀಸ್ ಮಾಡಿದಾಗ ಏನಾಯ್ತು, ದಿ ಫೋಟೋ ಕರೆಂಟ್ ಗೋಸ್ ಆನ್ ಡಿಕ್ರೀಸಸ್. ಡಿಕ್ರೀಸ್ ಆಗ್ತಿದೆನಾ, ಡಿಕ್ರೀಸ್ ಆಗಿ ಈ ಪಾಯಿಂಟ್ ಗೆ ಏನಾಗುತ್ತೆ, ಅದು ರೀಚ್ ಆಗುತ್ತೆ. ಬಟ್ ಇಲ್ಲಿ ವ್ಯಾಲ್ಯೂ ಆಫ್ ಕರೆಂಟ್ ಅನ್ನ ಮೆಜರ್ ಮಾಡಿದ್ರೆ ಇಟ್ ಹ್ಯಾಸ್ ಸರ್ಟನ್ ವ್ಯಾಲ್ಯೂ, ಐ ಇಸ್ ನಾಟ್ ಈಕ್ವಲ್ ಟು 0. ಪೊಟೆನ್ಶಿಯಲ್ ಏನಾಯ್ತು, ವಿ ಇಸ್ ಈಕ್ವಲ್ ಟು 0. ವಿ ಇಸ್ ಈಕ್ವಲ್ ಟು 0 ಇದೆ, ಬಟ್ ಐ ಇಸ್ ನಾಟ್ ಈಕ್ವಲ್ ಟು 0. ಸೊ ದಿಸ್ ಶೋಸ್ ದಟ್ ಇನ್ ದಿ ಅಬ್ಸೆನ್ಸ್ ಆಫ್ ದಿ ಪೊಟೆನ್ಶಿಯಲ್, ಸೊ ಇಲ್ಲಿ ಎಕ್ಸಲರೇಟಿಂಗ್ ಪೊಟೆನ್ಶಿಯಲ್ ಇಲ್ಲ ಅಂತ ಹೇಳಿದ್ರು, ಸರ್ಟನ್ ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ದೇ ವಿಲ್ ರೀಚ್ ದಿ ಕಲೆಕ್ಟರ್. ಸೊ ಅಗೇನ್ ಐ ವಿಲ್ ಡ್ರಾ ಹಿಯರ್. ಸೊ ಇದು ನನಗೆ ಎಮಿಟರ್ ಆಗಿದೆ, and here it will be, this will be the positive potential, this will be collector. Okay, ಇಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ದಿ ಪೊಟೆನ್ಶಿಯಲ್ ನ ಡಿಕ್ರೀಸ್ ಮಾಡ್ತೀವಿ. ಸೊ ಪೊಟೆನ್ಶಿಯಲ್ ಡಿಕ್ರೀಸ್ ಮಾಡಿದಾಗ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕರೆಂಟ್ ಡಿಕ್ರೀಸ್ ಆಗ್ತಿದೆ. ಫುಲ್ ಕರೆಂಟ್ ಪೊಟೆನ್ಶಿಯಲ್ ಏನ್ ಮಾಡ್ತೀರಾ, ವಿ ಇಸ್ ಈಕ್ವಲ್ ಟು 0 ಮಾಡ್ತೀರಾ. ಬಟ್ ಯಾವ್ದೋ ಒಂದು ಎರಡು ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ದೇ ವಿಲ್ ಇಲ್ಲಿ ಬಂದದು ಕಲೆಕ್ಟ್ ಆಗುತ್ತೆ. ಇದು ಯಾಕೆ ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಅದು ಎನರ್ಜಿನ ತಗೊಂಡಿರ್ತಿಲ್ವಾ, ದಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಇಟ್ ಇಸ್ ಈಕ್ವಲ್ ಟು half mv². ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ರನ್ನಿಂಗ್ ರೇಸ್ ಅನ್ನ ನೋಡಿರ್ತೀರ, 100 ಮೀಟರ್ ರನ್ನಿಂಗ್ ರೇಸ್ ಅಂತ ನೋಡಿ. ಸೊ ಒಂದು 5 ಜನ ಓಡ್ತಾ ಇರ್ತಾರೆ, ಅವ್ರದ್ದು ಇದು ಫಿನಿಶಿಂಗ್ ಲೈನ್ ಇರುತ್ತೆ. ಸೊ ದಿಸ್ ವಿಲ್ ಬಿ ಫಿನಿಶಿಂಗ್ ಲೈನ್, ದಿಸ್ ವಿಲ್ ಬಿ ಸ್ಟಾರ್ಟಿಂಗ್ ಲೈನ್. ಇದು ನನಗೆ ಸ್ಟಾರ್ಟಿಂಗ್ ಲೈನ್ ಇದೆ, ದಿಸ್ ವಿಲ್ ಬಿ ದಿ ಫಿನಿಶಿಂಗ್ ಲೈನ್ ಅಂತ ಇದೆ. ಇದರಿಂದ 5 ಜನ ಓಡ್ತಾ ಇದ್ದಾರೆ. ಸೊ ಫೈನಲ್ ಡೆಸ್ಟಿನೇಷನ್ ಇದಾಗಿರುತ್ತೆ. ಬಟ್ ಇಲ್ಲಿ ಬಂದಿದ ತಕ್ಷಣ ಅವ್ರೇನ್ ಸ್ಟಾಪ್ ಆಗ್ತಾರ, ಇಲ್ಲ. ಬಟ್ ಏನಾಗುತ್ತೆ, ದೇ ವಿಲ್ ಮೂವ್. ಇಲ್ಲಿ ತನಕ ಏನಾಗ್ತಾರೆ, ಅವರು ಮೂವ್ಮೆಂಟ್ ಆಗ್ತಾರೆ. ಯಾಕೆ ಮೂವ್ಮೆಂಟ್ ಆಗ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಆ ಕೈನೆಟಿಕ್ ಎನರ್ಜಿ ಕಂಪ್ಲೀಟ್ ಆಗಿ 0 ಆದ್ರೆ ಮಾತ್ರ ಅವರು ಸ್ಟಾಪ್ ಆಗ್ತಾರೆ. ಇಲ್ಲಿ ಇರೋ ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ಎನರ್ಜಿನ ತಗೊಳ್ತಾ ಇದೆ. ಸರ್ಟನ್ ಎನರ್ಜಿನ ತಗೊಂಡು ಸ್ವಲ್ಪ ಇಲೆಕ್ಟ್ರಾನ್ಸ್ ಏನ್ ಮಾಡಿ, ದೇ ವಿಲ್ ಗೆಟ್ ದಿ ಕೈನೆಟಿಕ್ ಎನರ್ಜಿ ಅಂಡ್ ದೇ ವಿಲ್ ರೀಚ್ ದಿಸ್ ಕಲೆಕ್ಟರ್. ಸೊ ಕಲೆಕ್ಟರ್ ಗೆ ರೀಚ್ ಆಗುತ್ತೆ. ದೇರ್ಫೋರ್ ಇಲ್ಲಿ ಏನಾಗ್ತದೆ, ಪೊಟೆನ್ಶಿಯಲ್ ನಮ್ಗೆ ಎನರ್ಜಿ ನಾವು 0 ಇಟ್ರು, ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಕರೆಂಟ್ ಏನಾಗ್ತಿದೆ, ಇಟ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಅದನ್ನೇ ನಾವಿಲ್ಲಿ ಹೇಳಿರೋದು, when the potential is decreased, the current decreases but not becomes 0 at 0 potential. Potential 0 ಆದ್ರೂ ಕರೆಂಟ್ ನನಗೆ 0 ಆಗಲ್ಲ. ಅದು ಏನ್ ಇಂಡಿಕೇಟ್ ಮಾಡುತ್ತೆ, this indicates that even in the absence of accelerating potential, few photoelectrons manage to reach the plate on their own due to their kinetic energy. ಈ ಕೈನೆಟಿಕ್ ಎನರ್ಜಿನ ಗೇನ್ ಮಾಡ್ಕೊಂಡು ಅವೇನ್ ಮಾಡುತ್ತೆ, they will reach this target. ಸೊ ಇದು ಅವನು ಅಬ್ಸರ್ವ್ ಮಾಡಿರೋ ಸೆಕೆಂಡ್ ಅಬ್ಸರ್ವೇಷನ್. ಓಕೆ, ಫಸ್ಟ್ ಅಬ್ಸರ್ವೇಷನ್ ಏನ್ ಹೇಳ್ತೀವಿ, ಪಾಸಿಟಿವ್ ಪೊಟೆನ್ಶಿಯಲ್ ನ ಇನ್ಕ್ರೀಸ್ ಮಾಡ್ತೀವಿ. ಪಾಸಿಟಿವ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಮಾಡಿದ ತಕ್ಷಣ ಏನಾಗುತ್ತೆ, ದಿ ಫೋಟೋ ಎಲೆಕ್ಟ್ರಾನ್ಸ್ ರೀಚ್ ದಿ ಕಲೆಕ್ಟರ್ ಅಂಡ್ ದಿ ಕರೆಂಟ್ ಇನ್ಕ್ರೀಸಸ್ ಅಂಡ್ ಇಟ್ ವಿಲ್ ಬಿಕಮ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಯಾಕಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಇಲೆಕ್ಟ್ರಾನ್ಸ್ ಗಳು ರೀಚ್ ಆಗ್ತವೆ. ಸೆಕೆಂಡ್ ಅಬ್ಸರ್ವೇಷನ್ ಏನ್ ಹೇಳುತ್ತೆ, ನೀವು ಪೊಟೆನ್ಶಿಯಲ್ ಇನ್ಕ್ರೀಸ್ ಮಾಡ್ತಿರಲ್ವಾ, ಅದನ್ನ ಏನ್ ಮಾಡ್ಬೇಕು, ಡಿಕ್ರೀಸ್ ಮಾಡ್ಬೇಕು.
ಸೊ ಡಿಕ್ರೀಸ್ ಮಾಡ್ದಂಗೆ ಏನಾಗುತ್ತೆ, ದಿ ಕರೆಂಟ್ ಡಿಕ್ರೀಸ್ ಆಗುತ್ತೆ. ಬಟ್ ಪೊಟೆನ್ಶಿಯಲ್ ಕಂಪ್ಲೀಟ್ ಆಗಿ ಝೀರೋ ಮಾಡಿದ್ರು ಕರೆಂಟ್ ನಮಗೆ ಝೀರೋ ಆಗೋದಿಲ್ಲ. ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಸರ್ಟನ್ ಫೋಟೋ ಎಲೆಕ್ಟ್ರಾನ್ ದೇ ವಿಲ್ ಮ್ಯಾನೇಜ್ ಟು ರೀಚ್ ದಿಸ್ ಪ್ಲೇಟ್ ಬೈ ದೇರ್ ಓನ್ ಕೈನೆಟಿಕ್ ಎನರ್ಜಿ. ಸೊ ದಿಸ್ ವಿಲ್ ಬಿ ದಿ ಸೆಕೆಂಡ್ observe effect on this ಯಾವ್ದಿದು electric potential due to this photo electrons. So third ನೋಡೋಣ. So third ಏನ್ ಹೇಳುತ್ತೆ ನೋಡಿ. So third ಹೇಳುತ್ತೆ when the negative potential is applied to plate A. ಈ plate A ಏನ್ ಮಾಡ್ತಿದ್ದಾರೆ, negative potential ನ apply ಮಾಡ್ತಿದ್ದಾರೆ with respect to C. So the photoelectric current becomes zero at a particular value of negative potential called as ಅದನ್ನ ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಇಲ್ಲಿ ನನಗೆ ಫಸ್ಟ್ ಕೇಸ್ ಆಯ್ತು, ಸೆಕೆಂಡ್ ಕೇಸ್ ಇಲ್ಲಾಯ್ತು. ಥರ್ಡ್ ಕೇಸ್ ಅಲ್ಲಿ ಏನಾಗ್ತಿದೆ, ನೀವು ಅಗೇನ್ ಯು ಆರ್ ಡಿಕ್ರೀಸಿಂಗ್ ದಿ ಪೊಟೆನ್ಶಿಯಲ್. ಪೊಟೆನ್ಶಿಯಲ್ ಏನ್ ಮಾಡ್ತಾರೆ, ಡಿಕ್ರೀಸ್ ಮಾಡ್ತಿದೆ. ಇದೇನ್ ಮಾಡ್ತಿದೆ, ನೆಗೆಟಿವ್ ವ್ಯಾಲ್ಯೂನ ತೋರಿಸ್ತಾ ಇದೆ. ಈಗ ಪೊಟೆನ್ಶಿಯಲ್ ಡಿಕ್ರೀಸ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಪೊಟೆನ್ಶಿಯಲ್ ಇಸ್ ಅಲಾಂಗ್ ದಿಸ್ ಡೈರೆಕ್ಷನ್ ಡಿಕ್ರೀಸ್ ಮಾಡ್ತಿದ್ದೀರಾ. ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಕರೆಂಟ್ ಗೋಸ್ ಆನ್ ಡಿಕ್ರೀಸಸ್, ಡಿಕ್ರೀಸ್ ಆಗುತ್ತೆ. ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಝೀರೋ. ಗೊತ್ತಾಗ್ತಿದ್ದೀರಾ? ಸೊ ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ ಇಲ್ಲಾಯ್ತು, ಸೆಕೆಂಡ್ ಕೇಸ್ ಇಲ್ಲಾಯ್ತು, ಥರ್ಡ್ ಕೇಸ್ ಅಲ್ಲಿ ಏನ್ ಮಾಡ್ತಿದ್ದೀರಾ, ನೀವು ಪೊಟೆನ್ಶಿಯಲ್ ನ ಏನ್ ಮಾಡ್ತೀರಾ, ನೆಗೆಟಿವ್ ಪೊಟೆನ್ಶಿಯಲ್ ಅಪ್ಲೈ ಮಾಡ್ತೀರಾ. ಯಾವ್ದಕ್ಕೆ, ಆನೋಡ್ಗೆ. ಆಗ ಅಪ್ಲೈ ಮಾಡಿದಾಗ ಏನಾಗ್ತಿದೆ, ದಿ ನೆಗೆಟಿವ್ ಪೊಟೆನ್ಶಿಯಲ್ ಅಪ್ಲೈ ಮಾಡಿದಾಗ ದಿ ಕರೆಂಟ್ ಏನಾಯ್ತು, ಇಟ್ ಗೋಸ್ ಆನ್ ಡಿಕ್ರೀಸಸ್ ಅಂಡ್ ಒನ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಟ್ ವಿಲ್ ಬಿಕಮ್ ಝೀರೋ. ಈ ಪಾಯಿಂಟ್ ಅಲ್ಲಿ, ಸೊ ಈ ಪಾಯಿಂಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ದಿಸ್ ಕರೆಂಟ್ ಐ ಇಸ್ ಈಕ್ವಲ್ ಟು ಝೀರೋ, ಬಟ್ ವಿ ಇಸ್ ಈಕ್ವಲ್ ಟು ಏನಾಯ್ತು, ಮೈನಸ್ ವಿ ನಾಟ್ ಅಂತ ಆಯ್ತು. ದಿಸ್ ಮೈನಸ್ ವಿ ನಾಟ್ ಇದನ್ನ ಏನ್ ಕರಿತೀವಿ, ಇದನ್ನು ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ, ಆರ್ ಕಟ್ ಆಫ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಓಕೆ, ಇಟ್ ಇಸ್ ನಥಿಂಗ್ ಬಟ್ ದಿ ಮಿನಿಮಮ್ ನೆಗೆಟಿವ್ ಪೊಟೆನ್ಶಿಯಲ್ ಗಿವನ್ ಟು ದಿಸ್ ಆನೋಡ್ so that the current becomes zero. Photo current ಏನಾಗಬೇಕು, ನನಗೆ ಝೀರೋ ಆಗಬೇಕು. ಆ ಪೊಟೆನ್ಶಿಯಲ್ ಏನ್ ಕರಿತೀವಿ, that potential is called as stopping potential ಅಂತ ನಾವು ಅದನ್ನ ಕರಿತೀವಿ. Okay, so when the negative potential is applied to plate A with respect to C, photoelectric current becomes zero at a particular value of negative potential called as stopping potential ಅಂತ ಕರಿತೀವಿ. This is the effect of potential on this effect of potential on the photo current. So ಇನ್ನೊಂದ್ಸತಿ ನೋಡ. So the first ಏನ್ ಹೇಳುತ್ತೆ, the current increases as the potential increases and become constant. Second ಏನ್ ಮಾಡಬೇಕು, you have to decrease the potential. Potential ಡಿಕ್ರೀಸ್ ಮಾಡಬೇಕು. ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಾಗುತ್ತೆ, ಪೊಟೆನ್ಶಿಯಲ್ ನನಗೆ ಝೀರೋ ಆಗುತ್ತೆ, ಬಟ್ ಐ ಈಸ್ ನಾಟ್ ಈಕ್ವಲ್ ಟು ಝೀರೋ. ನೀವೇನ್ ಮಾಡ್ಬೇಕು, ಪೊಟೆನ್ಶಿಯಲ್ ನ ಝೀರೋ ಮಾಡಬೇಕು. ಸೊ ಪೊಟೆನ್ಶಿಯಲ್ ನ ಝೀರೋ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗಿವ್ ದಿ ನೆಗೆಟಿವ್ ಪೊಟೆನ್ಶಿಯಲ್. ಸೊ ನೆಗೆಟಿವ್ ಪೊಟೆನ್ಶಿಯಲ್ ನ ಕೊಡ್ಬೇಕು. ಒಂದು ಪಾಯಿಂಟ್ ಪೊಟೆನ್ಶಿಯಲ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಝೀರೋ ಆಗುತ್ತೆ. ಅಲ್ಲಿ ಕರೆಂಟ್ ಯಾವ್ದು ವ್ಯಾಲ್ಯೂಗೆ ನಮಗೆ ಝೀರೋ ಆಗುತ್ತಲ್ಲ ಆ ಪೊಟೆನ್ಶಿಯಲ್ ಏನ್ ಕರಿತೀವಿ, ದಟ್ ಪೊಟೆನ್ಶಿಯಲ್ ಇಸ್ ಕಾಲ್ಡ್ ಆಸ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆರ್ ಕಟ್ ಆಫ್ ಪೊಟೆನ್ಶಿಯಲ್ ಅಂತ ನಾವು ಕರಿತೀವಿ. ಸೊ ಅರ್ಥ ಆಯ್ತಾ? ಏನಾದ್ರೂ ಡೌಟ್ ಇದ್ರೆ ಕೇಳಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್, ಸೊ ಆಸ್ಕ್ ಮೀ. ಟೆಕ್ಸ್ಟ್ ಮಾಡಿ ಏನಾದ್ರು ಡೌಟ್ ಇದ್ರೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್, ಸೊ ಇಫೆಕ್ಟ್ ಆಫ್ ಪೊಟೆನ್ಶಿಯಲ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ತುಂಬಾ ಸತಿ ಕೇಳಿದ್ದಾರೆ ಕ್ವಶನ್ ನ. ಸೊ ಸೆಪರೇಟ್ ಆಗಿ ಮೆನ್ಷನ್ ದಿ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಆನ್ ದಿ ಫೋಟೋ ಕರೆಂಟ್ ಅಂತ ಕೇಳಿದ್ದಾರೆ. ಆಯ್ತಾ? ಅರ್ಥ ಆಗ್ತಿದ್ದೀರಾ? ಏನಾದ್ರು ಡೌಟ್ ಇದ್ರೆ ಕೇಳಿ. So okay, so no doubt. So again we will go to, so next it is the stopping potential. What is meant by the stopping potential? So stopping potential ಅಂದ್ರೆ ಏನು ಅನ್ನೋದನ್ನ ನಾವು ಕಲಿಬೇಕು. So stopping potential. So stopping, ಯಾರು ಇದು ಸ್ಪೀಕರ್ ಆಫ್ ಮಾಡಿ. So the stopping potential. So stopping potential ಅಂತ ಹೇಳಿದ್ರೆ it is the minimum potential given to the anode. So the stopping potential. So definition of the stopping potential. So 2 marks ಗೆ ಕೇಳಿದ್ದಾರೆ what is meant by stopping potential and give the graphical representation ಅಂತ ಕೇಳಿದ್ದಾರೆ. The stopping potential ಅಂತ ಹೇಳಿದ್ರೆ it is the minimum negative potential given to the anode at which the photoelectric current becomes zero. So photoelectric current ನನಗೆ ಎಲ್ಲಿ ಝೀರೋ ಆಗುತ್ತೆ, ಈ ಪಾರ್ಟ್ ಅಲ್ಲಿ. So in this here the photoelectric current
I is equal to 0. ಇಲ್ಲಿ I is equal to 0 ಆಗಿದ್ರೆ V is equal to ಏನಾಗಿದೆ, it will be minus V0. So V is equal to V0. ಇದು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರ್ತಿರೋದ್ರಿಂದ ಅದನ್ನ ನಾವು ನೆಗೆಟಿವ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಪೊಟೆನ್ಶಿಯಲ್ ಏನ್ ಕರಿತೀವಿ, ದಿಸ್ ಪೊಟೆನ್ಶಿಯಲ್ ಇಸ್ ಕಾಲ್ಡ್ ಅದನ್ನ ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೇವೆ. ಸೊ ದಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ಮಿನಿಮಮ್ ನೆಗೆಟಿವ್ ಪೊಟೆನ್ಶಿಯಲ್ ಗಿವನ್ ಟು ದಿ ಆನೋಡ್ at which the photoelectric current becomes 0. So ಇಲ್ಲಿ ಏನ್ ಹೇಳ್ತೀವಿ, it is given by K is equal to, then K max is equal to E into V0, where this K max is called as kinetic energy. ಅದನ್ನ ನಾವು half m v square max is equal to ಅದನ್ನ E into V0 ಅಂತ ಕರಿತೀವಿ, where this E will be the charge. E is equal to 1.6 into 10 to the power of minus 19 coulomb. If V0 another, so it will be the stopping potential. So it is a potential, it is used to stop the photoelectron to reach this anode. So collector plate ge reach agodana stop ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, certain potential ನ ಕೊಡಬೇಕು. ಆ potential ಏನ್ ಕರೀತೀವಿ, that is called as stopping potential ಅಂತ ಕರೀತೀವಿ. ಸೊ ಇಲೆಕ್ಟ್ರಾನ್ ಸರ್ಟನ್ ಕೈನೆಟಿಕ್ ಎನರ್ಜಿಯಲ್ಲಿ ಮೂವ್ಮೆಂಟ್ ಆಗ್ತಿದೆ, ಕೈನೆಟಿಕ್ ಎನರ್ಜಿಯಲ್ಲಿ ಮೂವ್ಮೆಂಟ್ ಆಗ್ತಿದೆ. ಇದನ್ನ ನಾನು ಸ್ಟಾಪ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಅಪೋಸಿಟ್ ಅಲ್ಲಿ ಇನ್ನೊಂದು ಫೋರ್ಸ್ ಅನ್ನ ಎನರ್ಜಿನ ಅದಕ್ಕೆ ಕೊಡ್ಬೇಕು. ಕೈನೆಟಿಕ್ ಎನರ್ಜಿ ಹೋಗ್ತಿದೆ ಅಂತ ಹೇಳಿದ್ರೆ ನಾ ಏನ್ ಮಾಡ್ತಿದ್ದೀನಿ, ಪೊಟೆನ್ಶಿಯಲ್ ನ ಅಪ್ಲೈ ಮಾಡ್ತಿದ್ದೀನಿ, ನೆಗೆಟಿವ್ ಪೊಟೆನ್ಶಿಯಲ್ ಅಪ್ಲೈ ಮಾಡ್ತಿದ್ದೀನಿ. ಅವಾಗ ಏನಾಯ್ತು, ದಿಸ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು E into V ಅಂತ, where this V or V0 is called as ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. It is the minimum negative potential given to anode at which the photoelectric current becomes 0. It is given by K max is equal to E into V0. So it is given by like this. So ಈ ವ್ಯಾಲ್ಯೂ ನ ನಾವೇನ್ ಮಾಡ್ತೀವಿ, okay. So next, what is the effect of potential on this stopping potential? So what is the effect of intensity on the stopping potential? ನೀವು ಇಲ್ಲಿ ಗ್ರಾಫ್ ಅನ್ನ ನೋಡಬಹುದು. ಇಲ್ಲಿ ಏನ್ ಮಾಡಿದೀನಿ, I1 I2 I3 ಅಂತ ಕೊಟ್ಟಿದ್ದೀನಿ. ಸೊ I1 ಅಂತ ಹೇಳಿದ್ರೆ ಇಂಟೆನ್ಸಿಟಿ, ದಿಸ್ ಆಲ್ಸೋ I2 is another intensity and I3 is another intensity. ಇದಕ್ಕೆ ಇಂಟೆನ್ಸಿಟಿ ಕಡಿಮೆ ಇದ್ದಾಗ ಏನ್ ಬರ್ತಿದೆ, ದಿ ಕರೆಂಟ್ ಡಿಕ್ರೀಸ್ ಆಯ್ತು ಅಂಡ್ ವಿಲ್ ರೀಚಿಂಗ್ ದಿಸ್ ಪಾಯಿಂಟ್, ಇಲ್ಲಿಗೆ ರೀಚ್ ಆಯ್ತು. ಇಂಟೆನ್ಸಿಟಿ ನೀವೇನ್ ಮಾಡ್ತೀರಾ, ಜಾಸ್ತಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲ ಆಯ್ತು. ಸೊ ಇಂಟೆನ್ಸಿಟಿ ಜಾಸ್ತಿ ಆಯ್ತು, ಅಗೇನ್ ದೇ ಆರ್ ರೀಚಿಂಗ್ ದಿ ಸೇಮ್ ಪಾಯಿಂಟ್. ಮತ್ತೆ ಅಗೇನ್ ಇಂಟೆನ್ಸಿಟಿನ ಜಾಸ್ತಿ ಮಾಡ್ತಿದ್ದೀರಾ, ಇಟ್ ಇಸ್ ಅಗೇನ್ ರೀಚಿಂಗ್ ದಿಸ್ ಪಾಯಿಂಟ್ ಅಂತ ಆಯ್ತು. ನೀವು ಇಂಟೆನ್ಸಿಟಿನ ಜಾಸ್ತಿ ಮಾಡ್ತಾ ಇದ್ರು ಏನಾಗ್ತಿದೆ ಅಂದ್ರೆ ದಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ರಿಮೇನ್ಸ್ ಸೇಮ್ ಅಂತ ಆಯ್ತು. ಸೊ therefore the effect of intensity on the stopping potential ಹೇಳ್ಬೇಕು ಅಂತ ಹೇಳಿದ್ರೆ, for a given frequency of incident radiation the stopping potential is independent of its intensity. ಸೊ ಅದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರೋದ್ರಿಲ್ಲ. ಓಕೆ, ಇಂಟೆನ್ಸಿಟಿ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್, ಎಷ್ಟು ಫೋಟೋ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ ಪರ್ ಸೆಕೆಂಡಿಗೆ ಅನ್ನೋದು ದಟ್ ವಿಲ್ ಬಿ ದಿ ಇಂಟೆನ್ಸಿಟಿ ಆಗಿರುತ್ತೆ. ನೀವು ಇಂಟೆನ್ಸಿಟಿನ ಜಾಸ್ತಿ ಮಾಡ್ತಾ ಇದ್ರು ಏನಾಗುತ್ತೆ, ದಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಇಟ್ ವಿಲ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಅದನ್ನ ಏನ್ ಕರಿತೀವಿ, ಇಟ್ ಇಸ್ ಇಂಡಿಪೆಂಡೆಂಟ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಸೊ ದಿಸ್ ವಿಲ್ ಬಿ ದಿ ಇಫೆಕ್ಟ್ ಆಫ್ ಇಂಟೆನ್ಸಿಟಿ ಆನ್ ಸ್ಟಾಪಿಂಗ್ ಪೊಟೆನ್ಶಿಯಲ್. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ಇದ್ರೊಳಗೆ ಸೊ ಇಫೆಕ್ಟ್ ಆಫ್ ಪೊಟೆನ್ಶಿಯಲ್, next to effect of frequency of incident radiation. So if you have any doubt you can ask me. ಏನ ಡೌಟ್ ಇದ್ರೆ ಕೇಳಿ. ಸೊ ಅದರ ಇನ್ನೊಂದ್ಸತಿ ಹೇಳ್ಬೇಕು ಅಂತ ಹೇಳಿದ್ರು ಕೇಳಿ. So 1 minute. ಏನ ಡೌಟ್ ಇದೆನಾ? ಒಂದ್ ನಿಮಿಷ ಆಯ್ತಾ? Sir, stopping potential once again repeat it, sir. ಇನ್ನೊಂದ್ಸತಿ ಹೇಳ್ಬೇಕಾ? ಸೊ ಡೆಫಿನೇಷನ್, ದಿ ಸ್ಟಾಪಿಂಗ್ ಪೊಟೆನ್ಶಿಯಲ್. ಸೊ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ.
So the stopping potential ಅಂತ ಹೇಳಿದ್ರೆ, so it is the minimum potential given to the anode. So ಹಾಕ್ತೀನಿ, so screen ಅನ್ನ. So 1 minute ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ. ಸೊ ಕಾಣಿಸ್ತಾ ಇದೆನಾ? So stopping potential ಅಂದ್ರೆ minimum negative potential given to anode at which the photoelectric current becomes zero. Photoelectric current becomes zero. So this minimum potential is called as now photoelectric current ಅಂತ. So for stopping potential ಅಂತ ನಾವು ಅದನ್ನ ಕರಿತೀವಿ. ಸೊ ಮೋಸ್ಟ್ಲಿ ಸ್ಟಾಪ್ ಆಗ್ಬೋದು ಆಯ್ತಾ, ಅದೇನೋ ಎರರ್ ಕೇಳ್ತಾ ಇದೆ. ಸೊ ಸ್ಟಾಪ್ ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ ಆಯ್ತಾ. ಸೊ ಇಫೆಕ್ಟ್ ಆಫ್ ಪೊಟೆನ್ಷಿಯಲ್, ಸೊ ಅದೇನೋ ಏನೋ ಕೇಳ್ತಾ ಇದೆ. ಸೊ ಇದನ್ನು ನೀವು ನೋಟ್ಸ್ ಅನ್ನ ಬರ್ಕೊಳ್ಳಿ ಆಯ್ತಾ, ಅದು ಸ್ಲೈಡ್ಸ್ ಒಳಗೆ ಇದೆ, ಆ ಪಾಯಿಂಟ್ ಅನ್ನೇ ಬರ್ದ್ರೆ ಆಯ್ತು. ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದೆಲ್ಲ ಹೆಡ್ಡಿಂಗ್ ಹಾಕೋದ್ ಬೇಡ. ಸೊ ಇಫೆಕ್ಟ್ ಆಫ್ ದಿ ಪೊಟೆನ್ಷಿಯಲ್ ಅಂತ ಬರ್ದು ಏನ್ ಪಾಯಿಂಟ್ಸ್ ಅನ್ನ ಹೇಳಿದೀನಿ ಆ ಪಾಯಿಂಟ್ಸ್ ಅನ್ನ ನೀವು ಕೊಟ್ರೆ ಸಾಕಾಗುತ್ತೆ ಆಯ್ತಾ. ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಕ್ಲೋಸ್ ಆದ್ರೆ ಮತ್ತೆ ಇದ್ ಮಾಡ್ಕೋಬೇಡಿ. ಸೊ ಕ್ಲೋಸ್ ಆದ್ರೆ ಮತ್ತೆ ನೆಕ್ಸ್ಟ್ ನಾನು ನಾಳೆ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ.